ಅದೊಂದು ದೊಡ್ಡ ಯೂನಿವರ್ಸಿಟಿ. ಬರೀ ಶ್ರೀಮಂತ ಮಕ್ಕಳೇ ಅಲ್ಲಿ ಓದೋಕಂತ ಬರ್ತಾ ಇದ್ರು. ಆ ಯೂನಿವರ್ಸಿಟಿಯ ಬುದ್ಧಿವಂತೆ ಮತ್ತು ಟಾಪ್ ಸ್ಟೂಡೆಂಟ್ ನಮ್ಮ ಪ್ರಿಯಾ ಪ್ರೆಸೆಂಟೇಷನ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಪ್ರತಿಯೊಂದರಲ್ಲೂ ಟಾಪ್ ಬರ್ತಿದ್ಲು. ಅರ್ಧಕ್ಕರ್ಧ ಯೂನಿವರ್ಸಿಟಿಯಲ್ಲಿರೋರೆಲ್ಲ ಪ್ರಿಯಾಳ ದೊಡ್ಡ ಫ್ಯಾನ್ ಆಗಿದ್ರು. ಪ್ರಿಯಾ, ಏನು ಮಾಡ್ಬೇಕಂತ ಅಂದ್ಕೊಂಡಿದ್ಯಾ? ಹೈಯರ್ ಎಜುಕೇಷನ್ಸ್ಗೆ ಅಮೆರಿಕಾಗೆ ಹೋಗ್ತೀಯಾ ಅಥವಾ ಏನು ಮಾಡ್ತೀಯಾ ಹೇಳು? ಅರೆ, ನಾವು ಇಂಡಿಯನ್ಸು, ಅದು ಅಲ್ಲದೆ ನಾನು ಕರ್ನಾಟಕದವಳು. ನಮ್ಮ ಕಡೆ ಎಲ್ಲ ಬೇಗ ಮದುವೆ ಮಾಡಿಬಿಡ್ತಾರೆ. ನಾನಂತೂ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊತೀನಿ. ನಿಜನಾ? ನಾನೇನೋ ನಿನಗೆ ದೊಡ್ಡ ದೊಡ್ಡ ಡ್ರೀಮ್ಸ್ ಇದೆ ಅಂತ ಅಂದ್ಕೊಂಡಿದ್ದೆ. ಬರೀ ಶೆಲ್ಸ್ ಅಷ್ಟೇನಾ ನಿನ್ನ ಡ್ರೀಮ್ಸ್ ಅಂತ ಹಾಕ್ಕೊಳೋದು? ಸರಿ, ಮದುವೆಗೆ ಆಲ್ ದ ಬೆಸ್ಟ್. ಲಂಡನ್ ಯೂನಿವರ್ಸಿಟಿಯಿಂದ ಪ್ರಿಯಾ ಅವಳ ಎಜುಕೇಷನನ್ನು ಮುಗಿಸಿ ಇಂಡಿಯಾಗೆ ಬಂದು ಒಂದು ಸುಂದರವಾದ ಹುಡುಗನನ್ನು ನೋಡಿ ಮದುವೆ ಆಗ್ತಾಳೆ. ಅವನ ಹೆಸರೇ ಅನಿಲ್. ಪ್ರಿಯಾ ಮತ್ತು ಅನಿಲ್ನ ಜೋಡಿ ಬಹಳನೇ ಸುಂದರವಾಗಿರುತ್ತದೆ. ಇಬ್ಬರು ಅವರ ಮನೆಗೆ ಹೋಗುತ್ತಾರೆ. ಮನೆಗೆ ಹೋದ ತಕ್ಷಣ ಅನಿಲ್ನ ಪರಿವಾರವೆಲ್ಲ ಅವಳಿಗೆ ಆರತಿ ಬೆಳಗಿ ಸ್ವಾಗತ ಮಾಡುತ್ತದೆ. ಅರೆ, ನನಗೆ ಇಬ್ಬರು ಅತ್ತಿಗೆಗಳಿದ್ದಾರೆ, ಶಶಿಕಲಾ ಮತ್ತು ಭೂಮಿ ಅಂತ. ಈ ಡುಮ್ಮಿ ಆಂಟಿ ಯಾರೋ ಸಂಬಂಧಿಕರಿರಬೇಕು. ಸ್ವಲ್ಪ ದಿನ ಇದ್ದು ಹೋಗ್ತಾರೆ ಅನಿಸುತ್ತೆ. ಸರಿ, ಹಾಗೆಂದು ಯೋಚಿಸಿ ಇಬ್ಬರು ಅವರ ತಂದೆ ತಾಯಿಯ ಪಾದಕ್ಕೆ ಬಿದ್ದು ಆಶೀರ್ವಾದ ಪಡೆಯುತ್ತಾರೆ. ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಪ್ರಿಯಾ ಮನೆಯ ಕಸವನ್ನು ಗುಡಿಸಿ ಮನೆಯನ್ನು ಒರೆಸುತ್ತಿರುತ್ತಾಳೆ. ಆದರೆ ಬೆಳಗ್ಗೆ ಆ ಡುಮ್ಮಿ ಹೆಂಗಸು ಗುಲಾಬ್ ಜಾಮೂನನ್ನು ಹಿಡಿದುಕೊಂಡು ತಿನ್ನುತ್ತಾ ಇರುತ್ತಾಳೆ. ಇದನ್ನು ಗಮನಿಸಿ ಪ್ರಿಯಾ ಸುಸ್ತಾಗಿ ಕುಳಿತು ಯೋಚಿಸುತ್ತಾಳೆ. ಭೂಮಿ ಅತ್ತಿಗೆ ಅಂತೂ ಮನೆಯಲ್ಲೇ ಇದ್ದಾರೆ. ಶಶಿಕಲಾ ಅತ್ತಿಗೆ ಎಲ್ಲೂ ಕಾಣಿಸ್ತಾನೇ ಇಲ್ಲ. ಈ ಡುಮ್ಮಿ ಆಂಟಿ ಯಾರು? ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಬರೇ ತಿಂತಾನೆ ಇರ್ತಾರೆ. ಭೂಮಿ ಅಕ್ಕ, ಏನು ಮಾಡ್ತಾ ಇದ್ದೀರಾ ಇಲ್ಲಿ ಕೂತ್ಕೊಂಡು? ನಿಮ್ಮ ಹತ್ರ ಒಂದು ವಿಷಯ ಕೇಳೋಣ ಅಂತ ಬಂದೆ. ಶಶಿಕಲಾ ಅಕ್ಕ ಎಲ್ಲಿದ್ದಾರೆ? ಅವರು ಮನೇಲಿ ಇಲ್ವಾ? ಎಲ್ಲಾದರೂ ಹೋಗಿದ್ದಾರಾ? ಶಶಿಕಲಾ ಅಕ್ಕ ಎಲ್ಲೋಗ್ತಾರೆ ಭೂಮಿ? ಮನೆಯಲ್ಲೇ ಇದ್ದಾರೆ ಅಲ್ವಾ? ಯಾಕೆ ನೀನು ನೋಡಿಲ್ವಾ? ನೀನು ಮನೆಗೆ ಬಂದಾಗ ನಿನಗೆ ಆರತಿ ಬೆಳಗಿದ್ರಲ್ವಾ, ಅವರೇ ಶಶಿಕಲಾ ಅಕ್ಕ. ಅರೇ ಭೂಮಿ ಅಕ್ಕ, ನೀನು ಏನು ಹೇಳ್ತಾ ಇದೆಯಾ? ಅವರೇನ ಶಶಿಕಲಾ ಅಕ್ಕ? ಅಷ್ಟೊಂದು ಡುಮ್ಮಗಿದ್ದಾರೆ. ನಾನು ಯಾವುದೋ ಡುಮ್ಮಿ ಆಂಟಿ ಅಂತ ಅಂದ್ಕೊಂಡ್ಬಿಟ್ಟೆ ಅವರನ್ನು ನೋಡಿಬಿಟ್ಟು. ಹೌದು ಪ್ರಿಯಾ, ಅವರು ಹಾಗೆ. ನಾವು ಎಷ್ಟು ಹೇಳಿದ್ರೂ ಅವರು ನಮ್ಮ ಮಾತು ಕೇಳಲ್ಲ. ಅವರು ಚೆನ್ನಾಗಿ ರೆಡಿಯಾಗಿ ಆಚೆ ಕಡೆ ಹೋಗ್ಬಿಟ್ಟು ಊಟ ತಿನ್ಕೊಂಡು ಬರ್ತಾರೆ. ಮನೆಯಲ್ಲೂ ಸಹ ಬರೇ ತಿಂತಾ ಇರ್ತಾರೆ. ಆದರೆ ನಾನು ಯಾವಾಗೂ ಜಿಮ್ಗೆ ಹೋಗ್ತೀನಿ. ನೀನು ಸಹ ನನ್ನ ಜೊತೆ ಜಿಮ್ಮಿಗೆ ಬರ್ತೀಯಾ? ಇಲ್ಲಿರೋ ಜಿಮ್ಮು ತುಂಬಾ ಚೆನ್ನಾಗಿದೆ. ನಾವಂತೂ ಸ್ವಲ್ಪ ಫಿಟ್ಟಾಗಿರೋಣ, ಏನಂತೀಯ? ಹಾಂ ಭೂಮಿ ಅಕ್ಕ, ನೀನು ಸರಿಯಾಗಿ ಹೇಳಿದೆ. ನಾನಂತೂ ಕಾಲೇಜಲ್ಲೇ ಟಾಪ್ ಸ್ಟೂಡೆಂಟ್. ನನ್ನಷ್ಟು ಸುಂದರವಾಗಿ ಕೂಡ ಯಾರೂ ಇರಲಿಲ್ಲ. ಸರಿ ಅಕ್ಕ, ನಾಳೆಯಿಂದನೇ ಜಿಮ್ಗೆ ಹೋಗೋಣ ಇಬ್ಬರು. ಮರುದಿನದಿಂದ ಅವರ ಅಕ್ಕ ಭೂಮಿ ಮತ್ತು ಪ್ರಿಯಾ ಇಬ್ಬರು ಸೇರಿ ಜಿಮ್ಗೆ ಹೋಗ್ತಾರೆ. ಜಿಮ್ಮಲ್ಲಿರುವ ಎಲ್ಲ ಎಕ್ಸಸೈಸ್ಗಳನ್ನು ಮಾಡ್ತಾರೆ. ಪ್ರಿಯಾ, ಇದೇನಿದು ಸೂಪರ್ ಮಾರ್ಕೆಟ್ಗೆ ಕರ್ಕೊಂಬಂದಿದ್ಯಾ? ನಮ್ಮ ಮನೆ ಮುಂದೆನೇ ತರಕಾರಿಗಳೆಲ್ಲ ಬರುತ್ತೆ. ನಾವಿಲ್ಲೇ ಬಂದು ತಗೊಳ್ಳೋ ಅವಶ್ಯಕತೆ ಏನಿದೆ ಹೇಳು? ಅಕ್ಕ, ನಾವು ಫಿಟ್ಟಾಗಿರ್ಬೇಕಲ್ವಾ? ಪ್ರೋಟೀನ್ ಶೇಕು, ಡ್ರಿಂಕ್ಸು, ಎಗ್ಸು ಇವೆಲ್ಲ ತಗೊಬೇಕು. ಟೈಮ್ಗೆ ಮೊಟ್ಟೆ ತಿನ್ನಬೇಕು. ಆವಾಗ ನಾವು ಫಿಟ್ಟಾಗಿರೋಕ್ಕಾಗುತ್ತೆ. ವಾವ್, ಇದಂತೂ ಸೂಪರ್. ಅಂದರೆ ನಾನು ಇನ್ಮೇಲೆ ಡೈಲಿ ಪ್ರೋಟೀನ್ ಕೂಡ ತಗೊತೀನಿ, ಮೊಟ್ಟೆ ತಿಂತೀನಿ. ಪ್ರಿಯಾ, ನನಗಂತೂ ಬಹಳನೇ ಖುಷಿ ಆಗ್ತಾ ಇದೆ. ಸರಿ ಅಕ್ಕ, ಮನೆ ಮುಂದೆ ಬೇಕಂದರೆ ತರಕಾರಿಗಳನ್ನ ತಗೊಳ್ಳೋಣ. ಮಿಕ್ಕಿದ್ದೇನಾದರೂ ಬೇಕಂದರೆ ಈ ಸೂಪರ್ ಮಾರ್ಕೆಟಲ್ಲಿ ಬಂದು ತಗೊಳ್ಳೋಣ. ಸರಿನಾ? ನಮಗೆ ಇದೇ ಚೆನ್ನಾಗಿರುತ್ತೆ. ಮರುದಿನ ಇಬ್ಬರು ಜಿಮ್ಮನ್ನು ಮುಗಿಸಿ ಮನೆಯ ಮುಂದೆ ತರಕಾರಿಗಳನ್ನು ತೆಗೆದುಕೊಳ್ಳುವಾಗ ಪಕ್ಕದ ಮನೆ ಹೆಂಗಸರು ನೋಡಿ ಮಾತನಾಡುತ್ತಾ ಇದ್ದರು. ಇವರು ಶಾರದವ್ರ ಸೊಸೆ ಅಲ್ವಾ? ಹೌದು, ನಾನು ಸಹ ಕೇಳಿದ್ದೀನಿ. ಇವರಿಬ್ಬರು ಸೊಸೆಂದರು ಚೆನ್ನಾಗಿ ಜಿಮ್ಗೆ ಹೋಗ್ಬಿಟ್ಟು ಬಾಡಿನ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದರೆ ಅವರ ದೊಡ್ಡ ಸೊಸೆ ಶಶಿಕಲಾ, ಅವಳಂತೂ ಡುಮ್ಮಿ. ಹಾಂ, ನಾನು ಕೇಳಿದ್ದೀನಿ ಕಣೆ. ಅವಳಂತೂ ಡುಮ್ಮಿ, ಒಂದು ಕೆಲಸ ಮಾಡಲ್ಲ, ಬರೀ ತಿಂತಾ ಇರ್ತಾಳೆ, ರೆಡಿ ಆಗ್ತಾಳೆ ಮತ್ತು ತಿನ್ನೋದಕ್ಕೆ ಹೋಗ್ಬಿಡ್ತಾಳಂತೆ. ಸ್ವಲ್ಪ ಕೂಡ ಇವರನ್ನು ನೋಡಿ ಕಲಿಯೋಲ್ಲ. ಅಷ್ಟರಲ್ಲೇ ಶಶಿಕಲಾ ತಯಾರಾಗಿ ಒಂದು ಬ್ಯಾಗನ್ನು ಹಿಡಿದು ಮನೆಯ ಆಚೆ ಬರುತ್ತಾಳೆ. ಅದನ್ನು ನೋಡಿ ಹೆಂಗಸರು ಮತ್ತೆ ಮಾತನಾಡಲು ಶುರು ಮಾಡುತ್ತಾರೆ. ಶಶಿಕಲಾ ಬ್ಯಾಗನ್ನು ಹಿಡಿದು ಚೆನ್ನಾಗಿ ರೆಡಿಯಾಗಿ ಅವರ ಮುಂದೆಯಿಂದನೇ ನಡೆದುಕೊಂಡು ಹೋಗುತ್ತಾಳೆ. ಊರಿನ ಜನರೆಲ್ಲ ಅವಳನ್ನು ನೋಡುತ್ತಾ ಹಾಗೆಯೇ ನಿಂತಿರುತ್ತಾರೆ. ಅವಳು ಹೋದ ತಕ್ಷಣ ಅವಳ ಡುಮ್ಮತನವನ್ನು ನೋಡಿ ಗೇಲಿ ಮಾಡುತ್ತಾರೆ. ಶಶಿಕಲಾ ಜನರು ಏನೇ ಅಂದರೂ ಅದನ್ನು ತಲೆಗೆ ಹಾಕ್ಕೊಳ್ಳೋದಿಲ್ಲ.
ಅವಳು ಯಾರು ಏನೇ ಅಂದರೂ ಸಹ ಅವಳ ಪಾಡಿಗೆ ರೆಡಿಯಾಗಿ ಹೋಟೆಲಿಗೆ ಹೋಗಿ ಚೆನ್ನಾಗಿ ಮನಸ್ಸಿಗೆ ಇಷ್ಟ ಬಂದಿದ್ದನ್ನು ತಿನ್ನುತ್ತಿದ್ದಳು. ಅವಳು ಯಾರಿಗೆ ಸಹ ಭಯ ಬೀಳ್ತಾ ಇರಲಿಲ್ಲ. ಅತ್ತೆ, ನಾನು ನಿಮ್ಮ ಹತ್ರ ಒಂದು ವಿಷಯನ ಕೇಳಬೇಕು. ಶಶಿಕಲಾ ಅಕ್ಕ ಬರ್ತಾ ಬರ್ತಾ ತುಂಬಾ ಡುಮ್ಮಗಾಗ್ತಾ ಇದ್ದಾರೆ. ಅವ್ರು ಯಾಕೆ ಹೀಗಾಗ್ತಾ ಇದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತಾ? ಈ ಥರ ಜಾಸ್ತಿ ತಿಂತಾ ಇದ್ರೆ ತಿಂದು ತುಂಬ ಡುಮ್ಮಗೆ ಆಗಿಬಿಟ್ಟು ಅವ್ರಿಗೆ ಕಾಯಿಲೆಗಳು ಬರೋ ಚಾನ್ಸಸ್ ತುಂಬ ಇದೆ. ಸೊಸೆ ಕಾಯಿಲೆ ಬರೋ ಚಾನ್ಸಸ್ಸು ಪಕ್ಕಕ್ಕಿಡು. ನಾನು ಏನು ಹೇಳ್ತೀನಿ ಅಂದರೆ, ಈಗಾಗಲೇ ಅವಳಿಗೆ ಡಯಾಬಿಟಿಸ್ ಕೂಡ ಬಂದಿದೆ, ಬ್ಲಡ್ ಪ್ರೆಷರ್ ಕೂಡ ಆಗ್ತಾ ಇದೆ, ಶುಗರ್ ಕೂಡ ಬಂದಿದೆ. ಅತ್ತೆ, ಹೀಗೆ ಆದರೆ ನಾವು ಅಕ್ಕನ್ನ ಉಳಿಸ್ಕೊಳಕ್ಕಾಗಲ್ಲ. ಅವರು ನಾವು ಹೇಳಿದ್ರು ಅಂತೂ ಕೇಳೋದಿಲ್ಲ. ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅತ್ತೆ, ನೀವು ಹ್ಞೂ ಅಂದರೆ ಆ ಪ್ಲ್ಯಾನನ್ನು ನಾವು ಎಕ್ಸಿಕ್ಯೂಟ್ ಮಾಡೋಣ. ಹಾಗೆಂದು ಹೇಳಿ ಪ್ರಿಯಾ ಅವಳ ಅತ್ತೆ ಶಾರದಾ ಮತ್ತು ಅವಳ ಅಕ್ಕ ಭೂಮಿ ಹತ್ರ ಒಂದು ಪ್ಲ್ಯಾನನ್ನು ಹೇಳುತ್ತಾರೆ. ಮರುದಿನ ಬೆಳಗ್ಗೆ ಯತೀಶ್ ಒಂದು ಸುಂದರವಾದ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರ್ಕೊಂಡು ಬರ್ತಾನೆ. ಅವಳ ಹೆಸರೇ ಕಾವ್ಯ. ಅಷ್ಟರಲ್ಲೇ ಶಶಿಕಲಾ ಅಲ್ಲಿಗೆ ಬರುತ್ತಾಳೆ. ಯತೀಶ್, ಏನಿದು? ನಾನು ನಿನ್ನ ಹೆಂಡತಿ. ನಾನಿರೋವಾಗೆ ನೀನು ಇನ್ನೊಂದು ಹುಡುಗಿನ ಕರ್ಕೊಂಬಂದಿದ್ಯಾ? ನೀನು ಅವಳನ್ನು ಮದುವೆ ಸಹ ಆಗಿಬಿಟ್ಟು ಮನೆಗೆ ಕರ್ಕೊಂಬಂದಿದ್ಯಾ? ನೀನು ನನಗೆ ಮೋಸ ಹೇಗೆ ಮಾಡೋಕ್ಕೆ ಸಾಧ್ಯ? ನಿನಗೆ ನನ್ನ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ವಾ? ಹೇಳು. ಹಾಗೆಂದು ಹೇಳುತ್ತಿರುವಾಗ ಅವರ ಇಬ್ಬರು ಸೊಸೆಯಂದರು ಕೂಡ ಅಲ್ಲಿಗೆ ಬರುತ್ತಾರೆ. ವಾವ್ ಯತೀಶ್, ನೀನು ಹೇಳ್ತಾ ಇದ್ದೆ ಅಲ್ವಾ ನಿನ್ನ ಡುಮ್ಮಿ ಹೆಂಡತಿ ಇದ್ದಾಳಂತ. ಇವಳೇನಾ? ಇವತ್ತು ನನಗೆ ಅರ್ಥ ಆಯಿತು ನೀನು ಯಾಕೆ ನನ್ನನ್ನು ಮದುವೆ ಆದೆ ಅಂತ. ನಾನೇ ಅವಳಕ್ಕಿಂತ ತುಂಬಾ ಚೆನ್ನಾಗಿದ್ದೀನಿ. ಇದನ್ನು ಕೇಳಿಸಿಕೊಂಡು ಶಶಿಕಲಾ ಏನು ಮಾತನಾಡದೆ ಅವಳು ಅಲ್ಲಿಂದ ಹೊರಟು ಹೋಗುತ್ತಾಳೆ. ತಗೊಳಮ್ಮ ಕಾವ್ಯ, ಈ ಹಾಲನ್ನು ತಗೊಂಡೋಗಿ ನನ್ನ ಮಗ ಯತೀಶ್ಗೆ ಕೊಡು. ಅವನು ರೂಮಲ್ಲಿ ನಿನಗೋಸ್ಕರನೇ ಕಾಯ್ತಾ ಇರ್ತಾನೆ, ಸರಿನಾ? ಹುಷಾರಮ್ಮ ಮಗಳೇ. ಅವರ ಅತ್ತೆ ಶಾರದಾ ಹಾಗೆಂದು ಹೇಳುತ್ತಿರುವಾಗ ಶಶಿಕಲಾ ಅಲ್ಲಿಗೆ ಬರುತ್ತಾಳೆ. ಶಶಿಕಲಾ ಬಂದು ಅವರ ಅತ್ತೆಯನ್ನು ಕೇಳುತ್ತಾಳೆ. ಅತ್ತೆ, ಇದೇನಿದು ನೀವು ಮಾಡ್ತಿರೋದು? ಸ್ವಲ್ಪ ಕೂಡ ಸರಿಯಾಗಿದೆಯಾ? ಒಂದು ಸೊಸೆ ಇರೋವಾಗೆ ನೀವು ಇನ್ನೊಂದು ಸೊಸೆನ ಮನೆಗೆ ಕರ್ಕೊಂಬರ್ತೀರಾ, ಅದು ನನ್ನ ಮುಂದೆನೇ ಆ ಹಾಲನ್ನು ಕೊಟ್ಟು ರೂಮ್ಗೆ ಕಳಿಸ್ತಿದ್ದೀರಾ? ಕಾವ್ಯ, ನೀನು ಇವಳು ಹೇಳೋದನ್ನು ತಲೆಗೆ ಹಾಕ್ಕೊಬೇಡ, ಸರಿನಾ? ನೀನು ಹೋಗಮ್ಮ, ನೀನು ಹುಷಾರಾಗಿ ಒಳಗಡೆ ಹೋಗ್ಬಿಟ್ಟು ಬಾಗ್ಲಾಕೋ, ಸರಿನಾ? ಹಾಗೆಂದು ಹೇಳಿ ಕಾವ್ಯಳನ್ನು ಕಳಿಸುತ್ತಾಳೆ. ಅತ್ತೆ, ನಿಮಗೆ ಗೊತ್ತಿಲ್ವಾ, ಒಂದು ಹೆಂಡತಿ ಇರೋವಾಗೆ ಇನ್ನೊಂದು ಹೆಂಡತಿನ ಕರ್ಕೊಂಬಂದರೆ ಅದು ಕಾನೂನು ಪ್ರಕಾರ ತಪ್ಪು ಅಂತ. ನೀವು ಹೀಗೆಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ ಅತ್ತೆ? ನನ್ನ ಮಗ ಯತೀಶ್ಗಂತೂ ಸುಂದರವಾಗಿ ಸಣ್ಣಗಿರೋ ಲಕ್ಷಣವಾಗಿರೋ ಹುಡುಗಿ ಬೇಕಾಗಿತ್ತು. ನೀನಂತೂ ತಿಂದು ದಪ್ಪನೇ ಆಗ್ತಾ ಇದ್ದಿ ಹೊರತು ಸಣ್ಣ ಆಗ್ತಿಲ್ಲ. ಈ ಮಾತನ್ನು ಕೇಳಿಸಿಕೊಂಡು ಶಶಿಕಲಾಳಿಗೆ ಬೇಜಾರಾಗುತ್ತದೆ. ಅವಳು ಆ ರಾತ್ರಿ ಮನೆಯಲ್ಲಿ ಬಂದು ಮಲಗುತ್ತಾಳೆ. ಕಾವ್ಯ ಮತ್ತು ಯತೀಶ್ ಪ್ರೀತಿಯಿಂದ ಕೈಯನ್ನು ಹಿಡಿದಿರುತ್ತಾರೆ. ಅವರ ಮುಂದೆ ಎಲ್ಲ ರೀತಿಯ ಐಟಮ್ಸ್ಗಳು ಇರುತ್ತದೆ. ಅವರು ಒಬ್ಬರಿಗೊಬ್ಬರು ಪ್ರೀತಿಯಿಂದ ನೋಡುತ್ತಿರುತ್ತಾರೆ. ಸಡನ್ನಾಗಿ ಶಶಿಕಲಾ ಕನಸಿನಿಂದ ಎಚ್ಚರವಾಗುತ್ತಾಳೆ. ಅವಳಿಗೆ ಅರಿವಾಗುತ್ತದೆ, ಅರೆ ಇದೆಂಥ ಕನಸು? ಇಂಥ ಕನಸನ್ನು ಕಂಡ ನಾನು ಸಹ ಸಣ್ಣ ಆಗಬೇಕು, ಇಲ್ಲಾಂದರೆ ನನ್ನ ಗಂಡ ನನ್ನ ಕೈ ಮೀರಿ ಹೋಗ್ತಾನೆ. ಮರುದಿನದಿಂದ ಸೂರ್ಯೋದಯ ಆಗುವ ಮುಂಚೆಯೇ ಮನೆಯಲ್ಲಿ ಯಾರಿಗೂ ಹೇಳದೆ ಕೇಳದೆ ಶಶಿಕಲಾ ತಯಾರಾಗಿ ಜಿಮ್ಮಿಗೆ ಹೋಗ್ತಾಳೆ. ಜಿಮ್ಮಿಗೆ ಹೋಗಿ ಎಲ್ಲ ಎಕ್ಸಸೈಸ್ಗಳನ್ನು ಮಾಡುತ್ತಾಳೆ. ಮುಂಚೆ ಪಿಜ್ಜಾ ಬರ್ಗರ್ಗಳನ್ನು ತಿನ್ನುತ್ತಿದ್ದ ಶಶಿಕಲಾ ಈಗ ಮನೆಯವರಿಗೆ ಯಾರಿಗೂ ಹೇಳದೆ ಹಣ್ಣು ಹಂಪಲು ನೀರನ್ನು ಕುಡಿದು ಜೀವನ ಮಾಡುತ್ತಾಳೆ. ಅರೆ ಶಶಿಕಲಾ ಅಕ್ಕ, ನೀವು ಸಹ ಇಲ್ಲೇ ಕೂತ್ಕೊಂಡಿದ್ದೀರಾ? ನೋಡಿ, ನಾವಿಬ್ಬರು ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ. ಹಾಂ ಅಕ್ಕ, ನೀವು ಸಹ ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಿ ಚೆನ್ನಾಗಿರೋ ಹಣ್ಣು ಹಂಪಲುಗಳನ್ನ ತಿಂದಿದ್ರೆ ನಮ್ಮ ಥರ ಸಣ್ಣಗಾಗ್ತಿದ್ರಿ. ಆವಾಗ ನಾವು ಸಹ ನಿಮ್ಮ ಜೊತೆ ಟ್ವಿನ್ನಿಂಗ್ ಮಾಡ್ತಾ ಇದ್ವಿ. ಹಾಗೆಯೇ ಅಲ್ಲಿಗೆ ಕಾವ್ಯ ಬರುತ್ತಾಳೆ. ಕಾವ್ಯಳನ್ನು ನೋಡಿ ಇಬ್ಬರು ಹೇಳುತ್ತಾರೆ, ಅರೆ ವಾವ್ ಕಾವ್ಯ, ಇವಾಗ ನೀನು ಸಹ ಈ ಮನೆ ಸೊಸೆ ಅಲ್ವಾ? ಹೋಗು, ನಿನ್ನ ಹತ್ರ ಆ ಸೀರೆ ಇದೆ ಅಲ್ವಾ? ನಮ್ಮ ಹತ್ರ ಕೂಡ ಆ ಸೀರೆ ಇದೆ, ನೀನು ಹೋಗ್ಬಿಟ್ಟು ಆ ಸೀರೆನ ಹಾಕ್ಕೊಂಡು ಬಾ. ಹೋ ವಾವ್ ಪ್ರಿಯಾ, ನಿನ್ನ ಹತ್ರ ಕೂಡ ಆ ಸೀರೆ ಇದೆಯಾ? ಟ್ವಿನ್ನಿಂಗ್ ಮಾಡಬೇಕಾ? ಸರಿ ಹಾಗೆಂದು ಹೇಳಿ ಕಾವ್ಯ ಸಹ ಅವಳ ಕೋಣೆಗೆ ಹೋಗಿ ಸೀರೆಯನ್ನು ಉಟ್ಕೊಂಡು ಬರ್ತಾಳೆ. ಮೂವರು ಸೊಸೆಯಂದಿರು ಒಂದೇ ರೀತಿಯ ಸೀರೆಗಳನ್ನು ಹುಟ್ಟಿಕೊಂಡು ಸೆಲ್ಫಿಗಳನ್ನು ಹಿಡಿದುಕೊಂಡು ಟ್ವಿನ್ನಿಂಗ್ ಮಾಡ್ತಾ ಇರ್ತಾರೆ. ಬಹಳನೇ ಖುಷಿಯಾಗಿ ಇರ್ತಾರೆ. ಇದನ್ನು ನೋಡಿ ಹಿಂದೆ ಕುಳಿತಿರುವ ಶಶಿಕಲಾ ಯೋಚಿಸುತ್ತಾಳೆ, ಮಾಡಿ ಅದೆಷ್ಟು ಮಾಡ್ತೀರಾ ಮಾಡಿ, ನಾನು ಸಹ ಜಿಮ್ಗೆ ಹೋಗ್ತಾ ಇದ್ದೀನಿ. ಇನ್ಮೇಲೆ ನಾನು ಸಹ ಸಣ್ಣ ಆಗ್ತೀನಿ, ಆವಾಗ ನನ್ನಷ್ಟು ಸುಂದರವಾಗಿ ಯಾರೂ ಇರೋಲ್ಲ.
ಅತ್ತಿಗೆ ನಾವು ಎಷ್ಟು ಹೇಳಿದ್ರೂ ನೀವಂತೂ ಸಣ್ಣ ಆಗಲ್ಲ. ಇನ್ಮೇಲೆ ನಾವು ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ ಗೊತ್ತಾ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಊಟನ ತಿನ್ನಿ. ಹಾಂ ಅಕ್ಕ, ಚಿಕನ್, ಮಟನ್, ಪಿಜ್ಜಾ, ಬರ್ಗರ್, ಸಮೋಸ, ನೂಡಲ್ಸ್ ನೀವು ಏನು ಬೇಕೋ ನೀವು ಆರ್ಡ್ರ್ ಮಾಡ್ಕೊಂಡು ತಿನ್ನಿ. ನಾವು ಎಲ್ಲ ಸಹ ನಿಮಗೆ ಕೊಡ್ತೀವಿ, ಸರಿನಾ? ಆರಾಮಾಗಿ ತಿನ್ನಿ ನೀವು. ಹೌದು ಅಕ್ಕ, ನಿಮ್ಗೇನು ಬೇಕಾದರೂ ಕೇಳಿ, ನಾವೇ ಆರ್ಡ್ರ್ ಮಾಡಿ ಕೊಡ್ತೀವಿ. ನೀವು ಸಣ್ಣ ಅಂತೂ ಆಗೋದಿಲ್ಲ ಈ ಜನ್ಮದಲ್ಲಿ, ನಮಗೆ ಅರ್ಥ ಆಗಿದೆ. ನಾವು ಇನ್ನು ಅವಳ ಜೊತೆನೇ ಟ್ವಿನ್ನಿಂಗ್ ಮಾಡ್ತೀವಿ ಹಾಗೆಂದು ಹೇಳಿ ಇಬ್ಬರು ಅಲ್ಲಿಂದ ಹೊರಟು ಹೋಗ್ತಾರೆ. ಅವರ ಹೋದ ನಂತರ ಶಶಿಕಲಾ ಅದನ್ನೆಲ್ಲ ಡಸ್ಟ್ಬಿನ್ಗೆ ಬಿಸಾಕುತ್ತಾಳೆ. ಮತ್ತೆ ಬೆಳಗ್ಗೆ ಸೂರ್ಯ ಹುಟ್ಟುವ ಮುಂಚೆಯೇ ಮನೆಯವರಿಗೆ ತಿಳಿಯದೆ ಜಿಮ್ಗೆ ಬರುತ್ತಾಳೆ. ಜಿಮ್ಗೆ ಬಂದು ಸೈಕಲಿಂಗ್, ಥ್ರೆಡ್ಮಿಲ್ ಮತ್ತು ಎಲ್ಲ ಎಕ್ಸಸೈಸ್ಗಳನ್ನು ಮಾಡುತ್ತಾಳೆ. ಹೀಗೆಯೇ ತಿಂಗಳುಗಳು ಕಳೆಯುತ್ತವೆ. ಈಗ ಶಶಿಕಲಾ ಸಹ ಸಣ್ಣಗಾಗಿರುತ್ತಾಳೆ. ಮನೆಯವರೆಲ್ಲ ಶಶಿಕಲಾಳನ್ನು ನೋಡಿ ಬೆರಗಾಗುತ್ತಾರೆ. ಅವಳು ಸಣ್ಣ ಬಟ್ಟೆ, ಅದು ಹಾಗೆ ಅವಳು ತುಂಬಾ ಸುಂದರವಾಗಿ ಕಾಣಿಸುತ್ತಿರುತ್ತಾಳೆ. ಅರೆ ವಾವ್, ಶಶಿಕಲಾ ಅಕ್ಕ, ನೀವು ಹೇಳೇ ಇಲ್ಲ, ನೀವು ನಮಗೆ ಗೊತ್ತಿಲ್ಲದೇ ಜಿಮ್ಗೆಲ್ಲ ಹೋಗ್ತಿದ್ರಾ? ಎಷ್ಟು ಬೇಗ ಸಣ್ಣ ಆಗಿದ್ದೀರಾ ಅಕ್ಕ, ನೀವಂತೂ ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ಅಮ್ಮ, ನನ್ನ ಹೆಂಡತಿ ಸಣ್ಣ ಆಗಿಬಿಟ್ಟಿದ್ದಾಳಮ್ಮ, ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿದ್ದಾಳೆ ಅಮ್ಮ. ನಾನು ಇವಳ ಜೊತೆನೇ ಸಂಸಾರ ಮಾಡ್ತೀನಿ ಅಮ್ಮ. ನೀವೇನಂತೀರಾ ಅಮ್ಮ ಇದಕ್ಕೆ? ಯತೀಶ್ ಮಗನೇ, ಬಾಯಿ ಮುಚ್ಕೊಂಡಿರು. ಅವಳು ಸಣ್ಣ ಆಗಿಬಿಟ್ರೆ ಅವಳ ಹತ್ರ ಹೋಗ್ಬಿಡ್ತೀಯಾ? ಮತ್ತು ನಿನ್ನನ್ನೇ ನಂಬ್ಕೊಂಡು ಬಂದಿರೋ ನಿನ್ನ ಹೆಂಡತಿ ಕಾವ್ಯ, ಅವಳನ್ನು ಏನು ಮಾಡ್ತೀಯಾ? ಸುಮ್ಮನೆ ಬಾಯಿ ಮುಚ್ಕೊಂಡಿರು. ಅರೆ ಯತೀಶ್, ಸುಮ್ಮನೆ ಇರು. ನಾನಂತೂ ಇವಾಗ ನಿನಗೆ ಸಿಗಲ್ಲ. ನೀನು ಹೇಗೆ ಬೇರೆ ಹುಡುಗಿನ ಮದುವೆ ಆದೆ ನಾನಿದ್ದಾಗ ಕೂಡ, ಇವಾಗ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇನ್ನೊಂದು ಹುಡುಗನ ಮದುವೆ ಆಗ್ತೀನಿ ಹಾಗೆಂದು ಹೇಳಿ ಶಶಿಕಲಾ ಅಲ್ಲಿಂದ ಒಂದು ಬ್ಯಾಗನ್ನು ತೆಗೆದುಕೊಂಡು ಮನೆ ಹೊರಗೆ ಹೊರಟೋಗ್ತಾಳೆ. ಎಲ್ಲರೂ ಅವಳನ್ನು ನೋಡುತ್ತಾ ಮೂಕರಾಗಿ ನಿಂತಿರುತ್ತಾರೆ. ಹೀಗೆ ಒಂದು ದಿನ ಕಾವ್ಯ ಫೋನಿನಲ್ಲಿ ಮಾತನಾಡುತ್ತಾ ಇರುತ್ತಾಳೆ. ಅಷ್ಟರಲ್ಲೇ ಶಶಿಕಲಾ ಅಲ್ಲಿಗೆ ಬಂದು ಕೇಳಿಸಿಕೊಳ್ಳುತ್ತಾಳೆ. ಅರೆ, ಇವಾಗ ಯತೀಶ್ ನೆಂತಿ ತುಂಬಾ ಸಣ್ಣ ಆಗೋಗಿದ್ದಾಳೆ. ಇನ್ಮೇಲೆ ಯತೀಶ್ ನನ್ನ ಜೊತೆ ಇರಲ್ಲ ಅಂತ ನನಗೆ ಗೊತ್ತು. ಈ ಮದುವೆ ನಾಟಕ ಎಲ್ಲ ಸಾಕಾಗಿದೆ. ಇನ್ನು ನಾನು ಈ ಮನೆಯಿಂದ ಸ್ವಲ್ಪ ದಿನದಲ್ಲೇ ಹೊರಟೋಗ್ತೀನಿ ಅಂತ ಅನಿಸ್ತಾ ಇದೆ ನನಗಂತೂ. ಈ ಮಾತನ್ನು ಕೇಳಿ ಶಶಿಕಲಾ ಮನೆಯವರನ್ನೆಲ್ಲರನ್ನೂ ಕರೆಸುತ್ತಾಳೆ. ಇವಳು ಕಾವ್ಯ, ಇವಳು ಈ ಮನೆ ಸೊಸೆನಾ? ಏನು ಹೇಳ್ತಾ ಇದ್ದೀರಾ ನೀವು? ಇವಳು ನಾಟಕ ಆಡ್ತಾ ಇದ್ದಾಳೆ. ನಾನು ಈಗ ತಾನೇ ಕೇಳಿಸ್ಕೊಂಡೆ, ಫೋನಲ್ಲಿ ಯಾರ ಹತ್ರನೋ ಹೇಳ್ತಿದ್ಲು. ಹೌದಮ್ಮ ಸೊಸೆ, ಅವಳು ನಾಟಕ ಆಡ್ತಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಯತೀಶನ ಹೆಂಡತಿಯಾಗಿ ಬರಲಿ ಅಂತ ಕಾವ್ಯನ ಕರೆಸಿದ್ದು ನಾನೇ. ಈ ಮಾತನ್ನು ಕೇಳಿ ಶಶಿಕಲಾ ಶಾಕ್ ಆಗಿ ನಿಂತಿರ್ತಾಳೆ. ಹೌದು ಅಕ್ಕ, ಅಮ್ಮ ಹೊಸ ಹುಡುಗಿನ ತಗೊಂಡು ಬಂದರು ಅಣ್ಣನಿಗೆ. ಆದರೆ ಈ ಐಡಿಯಾನ ಕೊಟ್ಟಿದ್ದು ಯಾರು ಅಂತ ಅನ್ಕೊತೀರಾ? ನಾನೇ. ಹೌದು ಶಶಿಕಲಾ, ಈ ಐಡಿಯಾಗೆ ನಾನು ಸಹ ಸಹಮತಿ ಕೊಟ್ಟಿದ್ದೀನಿ. ಇದು ಒಳ್ಳೆಯ ಐಡಿಯಾನೇ. ನಿನಗೆ BP, ಬ್ಲಡ್ ಪ್ರೆಷರು, ಶುಗರು, ಡಯಾಬಿಟೀಸು ಎಲ್ಲ ಇತ್ತು. ಇವೆಲ್ಲ ಹೋಗಬೇಕಾಗಿತ್ತಲ್ವಾ? ಹೌದು ಅಕ್ಕ, ಯತೀಶ್ ಅಣ್ಣ ಬೇರೆ ಹುಡುಗಿನ ಕರ್ಕೊಂಬಂದಿರಲಿಲ್ಲ ಅಂದರೆ ನೀವು ಸಣ್ಣ ಆಗ್ತಿದ್ರಾ, ಮತ್ತು ನಿಮಗೆ ಕಾಯಿಲೆಗಳು ಬರ್ತಿದ್ವು. ಈಗ ನೀವು ಸಣ್ಣ ಆಗಿದ್ದೀರಾ ಅಲ್ವಾ? ಹೌದೌದು, ನಿಮ್ಮ ಪ್ಲ್ಯಾನ್ ಏನೋ ಚೆನ್ನಾಗಿತ್ತು. ನನ್ನನ್ನು ತುಂಬಾ ಭಯಪಡಿಸಿದ್ರಿ. ಸರಿ ಅಂತೂ ಇಂತೂ ನಾನು ಸಣ್ಣನೂ ಆಗೋದೆ, ಇನ್ನು ಯಾವ ಕಾಯಿಲೆಗಳು ಇಲ್ಲ. ಇವಳನ್ನ ಫಸ್ಟು ಮನೆಯಿಂದ ಆಚೆ ಹಾಕ್ರಿ. ಸರಿ, ಇಷ್ಟು ದಿನ ನನ್ನನ್ನು ಈ ಮನೆಗೆ ಇಟ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನೊಬ್ಬ ಆ್ಯಕ್ಟರು, ನನ್ನ ಸಂಬಳನ ನನಗೆ ಸರಿಯಾಗಿ ಫೋನ್ಪೇ ಮಾಡಿಬಿಡಿ ಹಾಗೆಂದು ಹೇಳಿ ಕಾವ್ಯ ಅಲ್ಲಿಂದ ಅವಳ ಲಗೇಜನ್ನು ತೆಗೆದುಕೊಂಡು ಮನೆಗೆ ಹೊರಟೋಗ್ತಾಳೆ. ಶಶಿಕಲಾಳ ಮನಸ್ಸಿಗೆ ಸಹ ಖುಷಿಯಾಗುತ್ತೆ, ಅವಳ ಗಂಡ ಇನ್ನೊಬ್ಬಳನ್ನು ಮದುವೆ ಆಗಿಲ್ಲ ಅಂತ. ಅರೆ ವಾವಕ್ಕ, ಇನ್ಮೇಲೆ ನಾವು ಸಹ ಟ್ವಿನ್ನಿಂಗ್ ಮಾಡ್ಬೋದು. ನೀವಂತೂ ಈ ಸೀರೆಯಲ್ಲಿ ನಮ್ಮಿಬ್ಬರಿಗಿಂತ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಕ್ಕ. ಹೀಗೆ ಟ್ವಿನ್ನಿಂಗ್ ಮಾಡುತ್ತಾ ಮನೆಯವರೆಲ್ಲ ಖುಷಿಯಿಂದ ಜೀವನ ಮಾಡುತ್ತಾರೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.